ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಟೈಮಲ್ಲಿ ಕೂರಿಸ್ಬೇಕು, ಯಾವ ರೀತಿಯಲ್ಲಿ ಆಚರಿಸಬೇಕು, ಅದೇ ರೀತಿಯಲ್ಲಿ ಯಾವ ಬಣ್ಣದ ಸೀರೆ ಉಡಿಸ್ಬೇಕು, ಯಾವ ಲಗ್ನದಲ್ಲಿ ಪೂಜೆ ಮಾಡಬೇಕು ಅನ್ನೋಂಥದ್ದು ಸತತವಾಗಿ 6 ವರ್ಷದಿಂದ ನಾವೇನು ಈ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಬ್ಬರು ಯಾರ್ಯಾರು ನಾವು ಹೇಳ್ದಂಗೆ ಆ ರೀತಿಯಲ್ಲಿ ಆ ಟೈಮಲ್ಲಿ ಕೂಡಿಸಿದ್ದೀವಿ, ಒಳ್ಳೆಯದಾಗಿದೆ ಅನ್ನೋದಕ್ಕೆ ಕಮೆಂಟ್ಸ್ ಎಷ್ಟು ಬಂದಿದೆ ಅಂತಂದರೆ ಹತ್ತತ್ರ ಒಂದು 2ರಿಂದ 3 ಲಕ್ಷ ಕಮೆಂಟ್ಸ್ ನಮಗೆ 6 ವಿಡಿಯೋ ಅಲ್ಲಿ ಬಂದಿದೆ. ಸೊ ಅದರಿಂದ ಪ್ರತಿಯೊಬ್ಬರು ನೋಡ್ಕೋಬೋದು ಆ ವಿಡಿಯೋಸ್ನ. ಅಂದರೆ ನೀವು ಸ್ಟಾರ್ ಟ್ರೆಂಡ್ಸ್ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಎಲ್ಲ ವಿಡಿಯೋಸು ನಿಮ್ಗೆ ಸಿಗುತ್ತೆ. ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಒಂದು 4, 5 ವಿಡಿಯೋ ಏನಿದೆ, ಆ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗುತ್ತೆ. ಅದನ್ನು ನೋಡಿಕೊಂಡು ಯಾವ ರೀತಿ ಆಚರಿಸಬೇಕು ಅನ್ನೋಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ಪ್ರತಿ ವರ್ಷವೂ ನಾನು ಇದೇ ಥರ ಆಚರಿಸಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ವಿಡಿಯೋಲೇ ಎಲ್ಲ ಹೇಳಿರೋದ್ರಿಂದ ಆ ರೀತಿಯಲ್ಲೇ ನೀವು ಹಬ್ಬನ ಆಚರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಇವತ್ತು ನಾನು ಮಾತಾಡೋವಂಥದ್ದು ಈ ಒಂದು ಆಗಸ್ಟ್ 2026ನೇ ವರ್ಷದ ಈ ವರ್ಷದ ಏನು ವರಮಹಾಲಕ್ಷ್ಮಿ ಹಬ್ಬ ಇದೆ, ಯಾವ ಲಗ್ನಲ್ಲಿ ಕೂಡಿಸ್ಬೇಕು ಅನ್ನೋಂಥದ್ದಿದೆ, ಅದನ್ನು ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಹಬ್ಬದ ಆಚರಣೆ ಬಗ್ಗೆ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬಂದಿರುತ್ತೆ. ಸೊ ಆ ವಿಡಿಯೋನ ನೀವು ನೋಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ನ್ಯೂಮರಾಲಜಿ ಎಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ತುಂಬ ಜನ ಕೇಳ್ತೀರಾ ನ್ಯೂಮರಾಲಜಿ ವಿಡಿಯೋಸ್ ನೀವು ಹಾಕೋದೇ ಇಲ್ಲ, ತುಂಬ ಚೆನ್ನಾಗಿದೆ ನೀವು ಹೇಳೋವಂಥ ಸಬ್ಜೆಕ್ಟು ಅಂತ. ಸೊ ನ್ಯೂಮರಾಲಜಿ ವಿಡಿಯೋಸ್ನ ತುಂಬ ಜನ ಲೈಕೇ ಮಾಡಲ್ಲ. ಯಾಕಂದರೆ ವ್ಯೂಸ್ ತುಂಬ ಕಮ್ಮಿ ಇದ್ದಾಗ ನಾನು ಅಂಥ ವಿಷಯಗಳನ್ನ ಕೊಟ್ಟು ಏನು ಪ್ರಯೋಜನ ಇರೋದಿಲ್ಲ. ಸುಮ್ಮನೆ ರಾಶಿ ಫಲದ ಬಗ್ಗೆನೇ ಮಾತಾಡಬೇಕು ಅಂದರೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ನ್ಯೂಮರಾಲಜಿ ಅನ್ನೋವಂಥದ್ದು ಸೈಂಟಿಫಿಕ್ ಆಗಿ ನಂಬರ್ಸು ಮತ್ತು ಆಲ್ಫಾಬೆಟ್ಸ್ನ ತಿಳಿಸ್ಕೊಡೋದ್ರಿಂದ ಅದರಲ್ಲಿ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರೋದ್ರಿಂದ ತುಂಬ ಜನ ಕೇಳ್ತೀರಾ. ಬಟ್ ವಿಡಿಯೋಸ್ ಅಂತ ಹಾಕಿದಾಗ ವ್ಯೂಸ್ ತುಂಬ ಕಮ್ಮಿ ಹೋಗುತ್ತೆ. ಅದರಿಂದನೇ ಸ್ಟಾಪ್ ಮಾಡಿರೋವಂಥದ್ದು. ನೀವು ಜಾಸ್ತಿ ನೋಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಈಗ ಯಾಕೆ ಆ ವಿಷಯ ನಾನು ತೊಗೊಂಬಂತೆ ಅಂತಂದರೆ, ಈ ವರ್ಷದ ಅಂದರೆ 2026ರ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬಂದಿದೆ ಅನ್ನುವಂಥದ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋವಂಥದ್ದು. ಕ್ಯಾಲೆಂಡರ್ ನೋಡಿದಾಗ ತಿಳ್ಕೊಂಬಿಡ್ತೀವಿ 21ನೇ ತಾರೀಕು ಶುಕ್ರವಾರ ಬಂದಿದೆ ಅನ್ನುವಂಥದ್ದು. ನೋಡಿ, ಆ ಕ್ಯಾಲೆಂಡರ್ ತಿಳ್ಕೊಳ್ಳೋವಂಥದ್ದು ಬೇಡ, ಏನು ಬೇಡ. ಶ್ರಾವಣ ಮಾಸದ 2ನೆಯ ಶುಕ್ರವಾರ ಏನಿರುತ್ತೆ, ಅದು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೇಳಿ ಮಾಡಿಸಿರೋವಂಥದ್ದು. ಶ್ರಾವಣ ಹುಟ್ಟಿತು ಅಂತಂದರೆ 2ನೇ ಶುಕ್ರವಾರ, ಮೊದಲನೇ ಶುಕ್ರವಾರ ಅಲ್ಲ, 2ನೇ ಶುಕ್ರವಾರ ಬರೋವಂಥದ್ದು ಏನಿರುತ್ತೆ, ಅವತ್ತೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ನುವಂಥದ್ದು. ಅದು 21/8/2026 ಬಂದಿದೆ. ಎಲ್ಲ ಟೋಟಲ್ ಮಾಡಿದಾಗ 3 and 3 ಕಾಂಬಿನೇಷನ್ ಬರುತ್ತೆ. ಯಾಕಂದರೆ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ನಾವು ಯಾವ ಕಲರ್ ಸ್ಯಾರಿ ಉಡಿಸ್ಬೇಕು ಈ ವರ್ಷ, ಈ ಸೀರೆನ ಯಾವ ಥರ ತೊಗೊಬರ್ಬೇಕು ಅಂತ ತುಂಬ ಜನ ಕೇಳೋದ್ರಿಂದ ನಾವು ನಂಬರ್ಸು ನೋಡಬೇಕಾಗತ್ತೆ, ರಾಶಿ, ನಕ್ಷತ್ರ, ಲಗ್ನಗಳು ಪ್ರತಿಯೊಂದು ನಾವು ನೋಡಬೇಕಾಗತ್ತೆ. ಒಂದನ್ನು ನೋಡಿನೇ ನಾನು ಯಾವತ್ತೂ ಹೇಳೋದಿಲ್ಲ. ಅದರಿಂದನೇ ಆ ವಿಡಿಯೋಸ್ಗಳು 10 ಲಕ್ಷ ದಾಟಿರೋವಂಥದ್ದು. ಆ ವಿಡಿಯೋಸ್ನ ತುಂಬ ಜನ ನೋಡ್ತಾ ಇರೋವಂಥದ್ದು. ನನಗೆ 1 ತಿಂಗಳಿಂದನೇ ಮುಂಚೆಯಿಂದನೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಾನೇ ಇದೆ, ನಮಗೆ ಬೇಗ ತಿಳಿಸ್ಕೊಡಿ, ಪ್ರಿಪೇರ್ ಮಾಡ್ಕೋಬೇಕು, ಸೀರೆ ತರಬೇಕು ಅನ್ನೋಂಥದ್ದು. ಯಾಕಂದರೆ ಆ ಟೈಮಲ್ಲಿ ನಾನು ಹೇಳಿರೋ ಗಳಿಗೆಯಲ್ಲಿ ಮಾಡಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡಿರೋದ್ರಿಂದನೇ ಆ ಒಂದು ಕಮೆಂಟ್ಸ್ನ ನೀವು ಹಾಕೋಕ್ಕೆ ಸಾಧ್ಯ ಆಗುತ್ತೆ. ನಾನೇನಂತಂದರೆ, ಲಗ್ನದ ಜೊತೆಗೆ ಈ ಒಂದು ನ್ಯೂಮರಾಲಜಿ ಕಾಂಬಿನೇಷನ್ ಕೂಡ ನೋಡಿ ಹೇಳೋವಂಥದ್ದು. ಆ ರೀತಿಯಲ್ಲಿ ಪ್ರತಿಯೊಂದಕ್ಕೂ ನಾವು ಅದನ್ನು ಬ್ಲೆಂಡ್ ಮಾಡ್ಕೊಂಡು ಹೇಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುವಂಥದ್ದು. ಲಗ್ನ ಎಷ್ಟು ಇಂಪಾರ್ಟೆಂಟೋ ಡೇಟು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ 3 and 3 ಕಾಂಬಿನೇಷನ್ 21/8/2026 ಶ್ರಾವಣ ಮಾಸದ 2ನೇ ಶುಕ್ರವಾರ, ನವಮಿ ಶುಕ್ಲ ಪಕ್ಷದ ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು. ನೀವೆಲ್ಲ ಅಂದ್ಕೊಂಬಿಟ್ಟಿದ್ದೀರ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ. ಖಂಡಿತವಾಗ್ಲೂ ಅದು ವರಮಹಾಲಕ್ಷ್ಮಿ ವ್ರತ. ಅದು ವ್ರತದ ಥರ ಯಾರು ಮಾಡ್ತಾನೇ ಇಲ್ಲ ಇವತ್ತು. ಏನು ಬರೀ ತೋರಿಸ್ಕೊಳ್ಳೋವಂಥದ್ದು, ಬರೀ ಆಡಂಬರವಾಗಿ ಮಾಡೋವಂಥದ್ದು. ನೀವು ವ್ರತದ ಥರ ಮಾಡಿದಾಗ ನಿಮಗೆ ಪೂರ್ಣ ಫಲ ಸಿಗುತ್ತೆ. ಅದು ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗೋದು, ಕೈ ಕಾಲುಗಳು ಒಲಿಯೋದು, ಕಿತ್ತೋದು, ಅದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ಅಂದರೆ ಭಿನ್ನ ಆದಂಗೆ ಆಗುತ್ತೆ. ಒಂದು ಫೋಟೋಲೇ ಒಂದು ಸಣ್ಣ ಸೀಳು ಬಂದ್ರೇ ನಾವು ಅದನ್ನು ಭಿನ್ನ ಆಗಿದೆ ಅಂತ ತೊಗೊಂಡೋಗಿ ಇಟ್ಬಿಡ್ತೀವಿ. ಆ ರೀತಿಯಲ್ಲಿ ನೀವು ಒಂದು ದೇವ್ರನ್ನ ಕೂಡಿಸ್ತಿದ್ದೀರ ಮನೇಲಿ ಅಂತಂದರೆ, ಕಳಶಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಅಷ್ಟೇ ಕೊಡಬೇಕು. ಬಿಟ್ಟರೆ ಕೈ ಒಲಿಯೋದು, ಕಾಲು ಒಲಿಯೋದು, ಕಿತ್ತಾಕೋದು, ಸೂಜಿ ತೊಗೊಂಡು ಅದನ್ನೆಲ್ಲ ಒಲಿಯೋದು, ಮತ್ತು ಅದೆಲ್ಲ ಕಿತ್ತಾಕೋದು, ಇದೆಲ್ಲ ಮಾಡಿದ್ರೆ ದೇವರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ನೀವೇ ತಿಳ್ಕೊಬೇಕು. ಸಿಂಪಲ್ಲಾಗಿ ಮಾಡಿದಾಗಲೇ ವರಮಹಾಲಕ್ಷ್ಮಿ ಒಲಿಯೋವಂಥದ್ದು. ಈ ರೀತಿ ಆಡಂಬರಕ್ಕೆಲ್ಲ ಒಲಿಯಲ್ಲ. ನೀವು ಎಷ್ಟಾದರೂ ಏನಾದರೂ ಮಾಡ್ಕೊಳ್ಳಿ ಆ ಅಲಂಕಾರನ, ಬಟ್ ಸೀಮಿತವಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಎಲ್ರಿಗೂ ತೋರಿಸ್ಕೊಳ್ಳೋಕ್ಕೆ ಅಂತ ಮಾಡೋವಂಥದ್ದಾದರೆ ಅದರಿಂದ ನಿಮ್ಗೇನು ಯೂಸ್ ಇಲ್ಲ ಖಂಡಿತವಾಗ್ಲೂ. ಆ ರೀತಿ ತೋರಿಸ್ಕೊಂಡು ಅವ್ರು ಬೀದಿಗೆ ಬಂದಿರೋವಂಥದ್ದನ್ನು ನಂದು ಎಕ್ಸಾಂಪಲ್ ಸಮೇತ ಕೂಡ ಕೊಡ್ಬೋದು, ಅಂಥವ್ರನ್ನ ಕೂಡ ತೋರಿಸ್ಬೋದು. ಆಡಂಬರವಾಗಿ ಮಾಡಬೇಡಿ. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಅದು ವ್ರತದ ಥರನೇ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಇನ್ನು 21ನೇ ತಾರೀಕು ಪೂಜೆ ಮಾಡೋವಂಥವರಿಗೆ ಏನಪ್ಪ ಅಂತಂದರೆ, ಒಂದು ಒಳ್ಳೆ ಲಗ್ನ ಕೊಡಿ ಅಂತ ಯಾವಾಗಲೂ ಕೇಳ್ತಾರೆ. ಯಾರು ಯಾವ ಲಗ್ನ ಕೊಡ್ತಾರೋ, ಸ್ಥಿರ ಲಗ್ನ, ಆ ಲಗ್ನ, ಈ ಲಗ್ನ ಅಂತ ಅನ್ನೋದೆಲ್ಲ ನೋಡೋದಿಲ್ಲ. ನಾನು ಕೊಡೋವಂಥ ಲಗ್ನದಲ್ಲಿ ನೀವು ಮಾಡಿದ್ರೆ ಒಳ್ಳೇದಾಗಬೇಕು. ಆ ವರ್ಷ ನಿಮ್ಗೆ ಏನಾದರೂ ಒಂದು ತುಂಬ ಜನ ಹೇಳ್ತಾರೆ ವೆಹಿಕಲ್ ತೊಗೊಂಡ್ವಿ, ಮನೆಗೆ ತೊಗೊಂಡ್ವಿ, ಫ್ಲ್ಯಾಟ್ ತೊಗೊಂಡ್ವಿ,
ಚಿನ್ನ ತೊಗೊಂಡ್ವಿ ಅಂತ ಎಷ್ಟು ಜನ ನೀವೇ ಕಮೆಂಟ್ ಹಾಕ್ತೀರಾ. ಯಾಕಂದರೆ ಆ ಲಗ್ನ ಅಷ್ಟು ಶುದ್ಧವಾಗಿರುತ್ತೆ, ಆ ಲಗ್ನ ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ. ಇನ್ನು ಈ 21ನೇ ತಾರೀಕು 21/8/2026ನೇ ದಿನ ಪೂಜೆ ಮಾಡೋವಂಥವ್ರು ಬೆಳಗ್ಗೆ 4:15 5:45 ಒಳಗಡೆ ಯಾವಾಗ ಬೇಕಾದರೂ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ 4:15 5:45 ಒಳಗಡೆ ಮಾಡೋವಂಥವ್ರು ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ತೀರಾ. ನೀವು ಮಾಡಿದ್ದ ಒಂದು ಪೂಜೆಗೂ ಕೂಡ ಏನಂತಂದರೆ ಒಂದು ಒಳ್ಳೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ತುಂಬ ಜನ ನಾವು ಸಾಯಂಕಾಲ ಮಾಡ್ತೀವಿ, ಸಾಯಂಕಾಲ ಹೇಳಿ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ. ಖಂಡಿತವಾಗ್ಲೂ ಈ ವರ್ಷ ಸಾಯಂಕಾಲಕ್ಕಿಂತ ಯಾವುದೂ ಒಳ್ಳೇದಿಲ್ಲ. ನೀವಾಗ ಹಂಗೆ ಮಾಡ್ತೀರಾ ಅಂದರೆ 6 ಗಂಟೆಗೆ ಅಂದರೆ ಗೋಧೂಳಿ ಲಗ್ನದಲ್ಲಿ ಏನು ಬರುತ್ತೆ ನೀವೇ ಮಾಡ್ಕೋಬೋದು. ಅದನ್ನು ನಾನು ಹೇಳೋದಿಲ್ಲ, ಯಾಕಂದರೆ ಆ ಟೈಮಲ್ಲಿ ಯಾವುದೂ ಒಳ್ಳೆ ಲಗ್ನ ಸಿಗ್ತಾ ಇಲ್ಲ. ನಾನು ತುಂಬ ಚೆಕ್ ಮಾಡಿ ನೋಡಿದೆ, ಆ ಟೈಮಲ್ಲಿ ಯಾವುದೂ ಸಿಗ್ತಾ ಇಲ್ಲ. ಅದರಿಂದ ಬೆಳಗ್ಗೆನೇ ಮಾಡುವಂಥದ್ದು ಒಳ್ಳೆಯದು. ಆವತ್ತಿನ ದಿನ ರಜೆ ಹಾಕಿದ್ರೂ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ರಜೆ ಹಾಕಿ ಬೆಳಗ್ಗೆ 4:15 5:45 ಒಳಗಡೆ ಮಾಡೋವಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. 5:40ಕ್ಕೆ ನೀವು ಮಾಡಿದ್ರೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ 4:15ಗೆ ಮಾಡಬೇಕು ಅಂತೇನಿಲ್ಲ, 4:15 5:45ವರೆಗೂ ತುಂಬ ಒಳ್ಳೆ ಲಗ್ನ ಇದೆ. ಸೊ ಆ ಲಗ್ನದಲ್ಲಿ ನೀವು ಪೂಜೆ ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಆ ರೀತಿಯಲ್ಲಿ ಯಾವ ಕಲರು ಸೀರೆ ಉಡಿಸ್ಬೇಕು ಅಂತಂದರೆ ಕೆಂಪು ಅಂದರೆ ರೆಡ್ಡು, ಯೆಲ್ಲೋ, ವೈಟು, ಕ್ರೀಮು, ಪಿಂಕು, ಆರೆಂಜು, ಗೋಲ್ಡು ಇಷ್ಟಲ್ಲಿ ಯಾವ ಕಲರ್ ಬೇಕಾದ್ರೂ ಉಡಿಸಿ. ಯಾವುದೇ ಕಾರಣಕ್ಕೂ 21ನೇ ತಾರೀಕು ಮಾಡೋರು ಗ್ರೀನ್ ಕಲರ್ ಸೀರೆನ ಉಡಿಸ್ಬೇಡಿ, ಹಸಿರು ಕಲರ್ ಬೇಡ ಅಂತ ಹೇಳ್ತೀನಿ. ಅವತ್ತು 3 and 3 ಕಾಂಬಿನೇಷನ್ ಬಂದಾಗ ನಾವು ಗ್ರೀನ್ ಕಲರ್ನ ಸಜೆಸ್ಟ್ ಮಾಡೋದಿಲ್ಲ. ಸೊ ಅದರಿಂದ 21ನೇ ತಾರೀಕು ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರ ಅಂದರೆ ಗ್ರೀನ್ ಬೇಡ, ರೆಡ್ಡು, ಯೆಲ್ಲೋ, ವೈಟು, ಕ್ರೀಮು, ಪಿಂಕು, ಆರೆಂಜು, ಗೋಲ್ಡು ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಅದರಲ್ಲೂ ಗೋಲ್ಡು ಮತ್ತು ಯೆಲ್ಲೋ, ಪಿಂಕು, ಆರೆಂಜು ತುಂಬ ರಿಸಲ್ಟ್ಸ್ ಕೊಡೋವಂಥದ್ದು. ಸೊ ಈ ಕಲರ್ ಸೀರೆಗಳನ್ನ ಉಡಿಸಿ. ಗ್ರೀನ್ ಕಲರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಅವತ್ತಿನ ದಿನ ಪೂಜೆ ಮಾಡೋರು ಹಸಿರು ಸೀರೆ ಉಡಿಸ್ಬೇಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಅವತ್ತು ಮುತ್ತೈದೆಯರಿಗೆ ನೀವು ಬಳೆ ಆ ಥರ ಎಲ್ಲ ಕೊಡ್ತೀರಾ ಅಂದರೂ ಕೂಡ ಹಸಿರು ಕಲರ್ ಖಂಡಿತವಾಗ್ಲೂ ಬೇಡ. ಕೆಂಪು ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದು ಬಿಟ್ಟು ಬೇರೆ ಕಲರ್ಸ್ ಕೊಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಸಿರು ಕಲರ್ನ ಯೂಸ್ ಮಾಡಬೇಡಿ ಅವತ್ತು. ಇನ್ನು ತುಂಬ ಜನ ಏನಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಮೇಯ್ನು ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ 21ನೇ ತಾರೀಕಿಗೆ ತುಂಬ ಜನ ಆಗ್ಬಿಟ್ಟಿರ್ತೀವಿ. ಸೊ ನಾವು ಯಾವಾಗ ಪೂಜೆ ಮಾಡ್ಬೋದು ಅಂತ ಕೇಳುವಾಗ 28ಕ್ಕೂ ಮಾಡ್ಬೋದು. ಅವತ್ತು ಹುಣ್ಣಿಮೆ ಇದೆ, ತುಂಬ ಒಳ್ಳೆ ರಿಸಲ್ಟ್ಸ್. ಹುಣ್ಣಿಮೆ ದಿನ ಪೂಜೆ ಮಾಡೋದ್ರಿಂದ ಇನ್ನೂ ಎಕ್ಸಲೆಂಟ್ ರಿಸಲ್ಟ್ಸ್ ನೋಡ್ತೀರಾ. 21ನೇ ತಾರೀಕು ಮಾಡೋಕ್ಕಾಗದೇ ಇರೋರು 28/8/2026 ನೆಕ್ಸ್ಟ್ ಶುಕ್ರವಾರ ಕೂಡ ಮಾಡ್ಕೋಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಅವತ್ತು ಮಾಡೋರಿಗೂ ಒಂದು ಲಗ್ನ ಅಂತ ನಾನು ಕೊಡೋದಾದರೆ ಬೆಳಗ್ಗೆ 5:30ಇಂದ 6:00ವರೆಗೆ ನೋಡಿ. ಇಲ್ಲಿ 21ನೇ ತಾರೀಕುವರೆಗೆ ನಾನು 4:15 5:45 ಕೊಟ್ಟಿದ್ದೆ. ಬಟ್ 28ನೇ ತಾರೀಕು ಮಾಡ್ತಿದ್ದೀರಾ ಅಂತಂದರೆ ಬೆಳಗ್ಗೆ 5:30ಇಂದ 6:30 ತುಂಬ ಎಕ್ಸಲೆಂಟ್ ಟೈಮು. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತ ಅಂತ ನಾವೇನು ಹೇಳ್ತೀವಿ, ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುವಂಥದ್ದು. ನೀವು ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡ ಕಾರ್ಯಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೌಭಾಗ್ಯ ಹುಡ್ಕೊಂಬರೋವಂಥದ್ದಾಗುತ್ತೆ. ಅವತ್ತು ಪೂಜೆ ಮಾಡೋರಿಗೆ ಯಾವ ಕಲರ್ಸು ಅಂದರೆ ಅವತ್ತು ನೀವು ಗ್ರೀನ್ ಯೂಸ್ ಮಾಡ್ಬೋದು, ಹಸಿರು ಯೂಸ್ ಮಾಡ್ಬೋದು, ರೆಡ್ಡು, ಬ್ಲೂ, ವೈಟು, ಕ್ರೀಮು, ಪಿಂಕು, ಆರೆಂಜು, ಗೋಲ್ಡು, ಯೆಲ್ಲೋ ಈ ಎಲ್ಲ ಕಲರ್ಸು ಯೂಸ್ ಮಾಡ್ಬೋದು. ಅವತ್ತಿನ ದಿನ ಪೂಜೆ ಮಾಡೋರಿಗೆ ಯಾವ ಕಲರ್ಸು ಬೇಡ ಅಂತಿಲ್ಲ. ಇನ್ನೇನು ಕಪ್ಪು ಕಲರ್ಸ್ ಅಂತೂ ನಾವು ಯೂಸ್ ಮಾಡಲ್ಲ, ಅದೊಂದನ್ನೇ ನಾನು ಹೇಳಬೇಕಾಗಿತ್ತು. ಬಟ್ ಅದು ಯಾರೂ ಯೂಸ್ ಮಾಡದೇ ಇರೋದ್ರಿಂದ ಸೊ ಎಲ್ಲ ಕಲರ್ಸು ಯೂಸ್ ಮಾಡ್ಬೋದು 28ನೇ ತಾರೀಕು ಮಾಡೋದಾದರೆ. ಸೊ ಈ ರೀತಿಯಲ್ಲಿ ನಿಮಗೆಲ್ಲ ಹೇಳೋವಂಥದ್ದು ಏನಂದರೆ ಆ ಒಂದು ಡೇಟ್ ಬಂದಾಗ ನಾವು ಬೇರೆ ಕಲರ್ಸ್ನ ಹೇಳಿರ್ತೀವಿ, ಈ ಒಂದು ಡೇಟ್ ಬಂದಾಗ ಬೇರೆ ಕಲರ್ಸ್ ಹೇಳ್ತೀವಿ. ಯಾಕಂದರೆ ಇದು 1 and 1 ಕಾಂಬಿನೇಷನ್ ಬರುತ್ತೆ. ಆ ರೀತಿಯಲ್ಲಿ ನೋಡುವಾಗ 1ಗೆ ಎಲ್ಲ ತುಂಬ ಚೆನ್ನಾಗಿ ಆಗಿಬರುತ್ತೆ, ಬ್ಲ್ಯಾಕ್ ಒಂದು ಬಿಟ್ಟು. ಅದರಿಂದ ಇವೆಲ್ಲ ಕಲರ್ಸು ಯೂಸ್ ಮಾಡಿ. ಈವನ್ ಗ್ರೀನ್ ಆಸೋ ಎಕ್ಸೆಪ್ಟಬಲ್ ಅಂತ ಹೇಳ್ತೀನಿ, ಹಸಿರು ಕಲರ್ ಕೂಡ ಒಳ್ಳೆಯದೇ. ಸೊ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ರೀತಿಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ಈ 2 ಡೇಟ್ಗಳು ಯಾರಿಗೆ 21ಕ್ಕಾಗತ್ತೆ ಅವತ್ತು ಮಾಡ್ಕೊಳ್ಳಿ, ಯಾರಿಗಾಗಲ್ಲ 28ಕ್ಕೂ ಕೂಡ ಮಾಡ್ಕೋಬಹುದು. 28ಕ್ಕೂ ಆಗಲ್ಲಪ್ಪ ಅನ್ನೋರು ಅದರ ನೆಕ್ಸ್ಟ್ ಶುಕ್ರವಾರ ಏನಿರುತ್ತೆ ಅವತ್ತು ಕೂಡ ಮಾಡಬಹುದು. ಸೊ ಏನು ತೊಂದರೆ ಇಲ್ಲ. ಹೆಣ್ಮಕ್ಳಿಗೆ ಹೇಳೋವಂಥದ್ದು ಏನಂದರೆ ಈ ಒಂದು ವ್ರತ ಅಂತ ಮಾಡೋದನ್ನು ಆಡಂಬರವಾಗಿ ಮಾಡಬೇಡಿ. ವ್ರತನ ಒಂದು ಒಳ್ಳೆ ರೀತಿಯಲ್ಲಿ ಶುದ್ಧ ಮನಸ್ಸಿಂದ ಸಿಂಪಲ್ಲಾಗಿ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆಡಂಬರವಾಗಿ ಖಂಡಿತವಾಗ್ಲೂ ಬೇರೆಯವ್ರಿಗೆ ತೋರಿಸ್ಕೊಳ್ಳೋಕ್ಕೆ ಅಂತ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಾನು ಕೊಟ್ಟಿರೋಂಥ ಟೈಮ್ ಏನಿರುತ್ತೆ ಆ ಲಗ್ನದಲ್ಲಿ ಪೂಜೆ ಮಾಡಿ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಈ ವರ್ಷ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನಾನು ಹೇಳಿರೋಂಥ ಟೈಮಲ್ಲಿ ಮಾಡೋರಿಗೆ ಮತ್ತು ಬೇರೆ ರೀತಿಯಲ್ಲೂ ಬೇರೆ ಟೈಮಲ್ಲಿ ಮಾಡೋರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಎಲ್ಲ ಆಸೆಗಳು ನೆರವೇರಲಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.